ನನಗೆ ನೀತಿಶಾಸ್ತ್ರದ ಪಾಠ ಮಾಡುವುದಕ್ಕೆ ನೀನೇನು ಶೌನಕನೋ ಅಥವಾ ಗಾರ್ಗಸುಧನ? ಯಾರದ್ದೋ ಮಾತು ಕೇಳಿ ಹೋಗುವ ಕಾಲಕ್ಕೆ ಬಂದ ಬುದ್ಧಿ ನಿನಗೆ. ನೀನೇನು ಅವಳ ತಮ್ಮನೋ, ಮಾವನೋ, ಭಾವನೋ, ಪಿತನೋ ಅಥವಾ ನೆಂಟನೋ? ನನಗೆ ಯಾಕೆ ಅವಳ ಬಗ್ಗೆ ಚಿಂತೆ? ಹೋಗ್ತೀಯ ಇಲ್ಲದಕ್ಕ ಶಾಸ್ತಿ ಮಾಡಲಿ. ನನಗೇನು ಸಂಬಂಧ ನಿನಗ್ಯಾಕೆ? ವಿನಯ ತಪ್ಪಿದ ಮೇಲೆ ನೀತಿ ಹೇಳಕ್ಕೆ ಸಂಬಂಧ ಬೇಕೇನಾ? ಧರ್ಮ ತಪ್ಪಿ ನಡೆದವರು ನಮ್ಮ ಕುಲದಲ್ಲೇ ಇಲ್ಲ. ನಂದಿಗೋಸ್ಕರ ಬ್ರಹ್ಮಚರ್ಯವನ್ನು ಪಾಲಿಸುವವ ನಾನು. ಹೇಳುವಷ್ಟು ಹೇಳಿದ್ದೇನೆ. ಬೇಡದ ವಿಷಯಕ್ಕೆ ಕೈ ಹಾಕಿದರೆ ಒಳಿತಾಗಲಿಕ್ಕಿಲ್ಲ. ಸುಮ್ಮನೆ ಪೆಟ್ಟು ತಿಂದು ಸಾಯಬೇಡ. ಪೆಟ್ಟು ತಿನ್ನೋದು ನಾನಾ ನೀನಾ ನೋಡೇ ಬಿಡೋಣ. ನೋಡೋಣ. ಈಗಲಾದರೂ ಗೊತ್ತಾಯ್ತಲ್ಲವೇ? ಬಹುಶಃ ನೀವು ಯಾವುದೋ ಆಸೆಗೆ ಬಲಿಯಾಗಿರಬೇಕು. ಹೆಜ್ಜೆ ಇಡುವ ಮುನ್ನ ಆಲೋಚಿಸಬೇಕು ಎನ್ನುವುದನ್ನು ಇನ್ನಾದರೂ ಕಲಿತುಕೋ. ಕ್ಷಮಿಸಿ, ನನ್ನನ್ನು ಬಿಟ್ಟು ಬಿಡಿ. ಅಯ್ಯ ವಿರಾಟ, ಶರಣಾಗತನಾಗಿದ್ದೀಯ. ತಪ್ಪಿನ ಅರಿವಾಗಿರುವುದರಿಂದ ನಿನ್ನನ್ನು ಬಿಟ್ಟಿದ್ದೇನೆ. ಈ ಕುಲಗೇಡಿ ನಿನ್ನನ್ನು ಮರಳು ಮಾಡಿ ನಮ್ಮೊಳಗೆ ಕಲಹ ತಂದಿಟ್ಟಳು. ಅದು ವ್ಯರ್ಥವಾಯಿತು. ಹೌದು ದೊರೆ, ಇವಳ ಮಾತು ಕೇಳಿ ನಾನ್ ಕೆಟ್ಟೆ. ಹೀಗೆ ಬಿಡಬಾರದು. ತಲೆ ಕಡಿತೀನಿ. ತಡೆ, ತರುಣಿ ಹತ್ಯೆ ಸರಿಯಲ್ಲ. ನೀನು ಎಲ್ಲಿಂದ ಬಂದೆಯೋ ಅಲ್ಲಿಗೆ ತೆರಳು. ಆಗಲಿ ಸ್ವಾಮಿ. ಭೀಷ್ಮ,